ನಮಸ್ಕಾರ ರೈತ ಬಾಂಧವರೇ. ಮೆಕ್ಕೆಜೋಳ ಕರ್ನಾಟಕದ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ. ಮೆಕ್ಕೆಜೋಳ ಬೆಳೆಯುವ ಪ್ರದೇಶಗಳಲ್ಲಿ ಸೈನಿಕ ಹುಳುವಿನ ಅಥವಾ ಫಾಲ್ ಆರ್ಮಿ ವರ್ಮ್ ಕೀಟದ ಬಾಧೆ ಕಂಡುಬಂದಿದ್ದು ಮೆಕ್ಕೆಜೋಳ ಬೆಳೆಗಾರರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳು ಚಿಕ್ಕ ಹುಳುಗಳು ಎಲೆಗಳ ಒಳಗೆ ಮತ್ತು ಸುರುಳಿಗಳಲ್ಲಿ ಸೇರಿಕೊಂಡು ಎಲೆಗಳನ್ನು ಕತ್ತರಿಸಿ ರಂಧ್ರಗಳನ್ನು ಸೃಷ್ಟಿಸುತ್ತವೆ. ಸುರುಳಿಗಳಲ್ಲಿ ಮತ್ತು ಎಲೆಗಳ ಸುತ್ತಲೂ ಹಸಿರು ಅಥವಾ ಕಂದು ಬಣ್ಣದ ಹುಳುಗಳ ಹಿಕ್ಕೆಗಳು ಇರುವುದು ಫಾಲ್ ಆರ್ಮಿ ವರ್ಮ್ ಹಾವಳಿ ತೀವ್ರವಾಗಿದ್ದರೆ ಮೆಕ್ಕೆಜೋಳದ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ಕಡಿಮೆಯಾಗುತ್ತದೆ. ಈ ಹುಳು ಹಗಲು ಹೊತ್ತಿನಲ್ಲಿ ಸುಳಿಯಲ್ಲಿ ಅಡಗಿಕೊಂಡು ರಾತ್ರಿ ಎಲೆಗಳನ್ನು ತೀವ್ರಗತಿಯಲ್ಲಿ ತಿಂದು ಹಾನಿ ಮಾಡುತ್ತದೆ. ಇವುಗಳ ಸಂಖ್ಯೆ ಹೆಚ್ಚಾದಾಗ ಹಾನಿಯ ಪ್ರಮಾಣವು ಹೆಚ್ಚುತ್ತದೆ. ಎಲೆಯ ಮಧ್ಯದ ನರವೊಂದನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ತಿಂದು ಹಾಕುತ್ತದೆ. ನಿರ್ವಹಣಾ ಕ್ರಮಗಳು: ನಾಟಿ ಮಾಡುವ ಮೊದಲು ಆಳವಾದ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿರುವ ಹುಳುಗಳು ಮತ್ತು ಮೊಟ್ಟೆಗಳು ನಾಶವಾಗುತ್ತವೆ. ಪ್ರತಿ ಎಕರೆಗೆ 10 ರಿಂದ 15 ಫೆರೋಮೋನ್ ಬಲೆಗಳನ್ನು ಇಡುವುದು. ಎಮಾಮೆಕ್ಟಿನ್ ಬೆಂಜೋಯೇಟ್ 0.5 ಗ್ರಾಂ ಪರ್ ಲೀಟರ್ ಅಥವಾ ಲ್ಯಾಂಬ್ಡಾ ಸೈಹಲೋತ್ರಿನ್ 1 ml ಪರ್ ಲೀಟರ್ ಅಥವಾ ಸಂಯುಕ್ತ ಕೀಟನಾಶಕಗಳಾದ ಥಿಯಾಮೆಥಾಕ್ಸಾಮ್ ಪ್ಲಸ್ ಲ್ಯಾಂಬ್ಡಾ ಸೈಹಲೋತ್ರಿನ್ 1 ml ಪರ್ ಲೀಟರ್ ಸಿಂಪಡಿಸುವುದರಿಂದ ಕೀಟವನ್ನು ಹತೋಟಿಗೆ ತರಬಹುದು. ಹೆಚ್ಚಿನ ಮಾಹಿತಿಗಾಗಿ SBOF ಆಗ್ರೋಸ್ಮಾರ್ಟ್ ಸಲಹಾ ತಂಡವನ್ನು ಸಂಪರ್ಕಿಸಿ.